ನಾವು ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಮಾಡೋ ಪ್ರಶ್ನೆ ಇಲ್ಲ. ನಾವು ಮಾಡಿರುವಂಥ ಕೆಲಸಕ್ಕೆ ಡಿ ಕೆ ಸುರೇಶ್ ಮಾಡಿರುವಂಥ ಕೆಲಸಕ್ಕೆ ಇವತ್ತು ಜನ ಓಟ್ ಹಾಕ್ತಾರೆ. ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಈಗ ಬಿ ಜೆ ಪಿ ನೋಡಿದ್ರಲ್ಲ, ಪಾರ್ಟಿ ಗೊಂದಲದ ಗೂಡು. ಬಿ ಜೆ ಪಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ, ಸದಾನಂದ ಗೌಡರು ಏನು ತಪ್ಪು ಮಾಡಿದ್ರು? ಈ ರಾಜ್ಯಕ್ಕೆ ಬಿ ಜೆ ಪಿ ಅಧ್ಯಕ್ಷ ಆಗಿತ್ತು, ಕಟ್ಟಿದ್ರು. ಪ್ರತಾಪ್ ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ, ನಾವು ಬೈದಿದ್ದೀವಿ ಮಾಡಿದ್ದೀವಿ, ಬಟ್ ಈಗ ಹೋರಾಟ ಹಾಗೆ ಎಲ್ಲರನ್ನೂ ಕೂಡ ಈ ಡ್ರಾಪ್ ಮಾಡಿಬಿಟ್ಟು ಒಂದೇ ಸತಿ ಏನು ಒಬ್ಬ ನಾಯಕ ಆದವನ್ನ ಒಂದೇ ಸತಿ ಮಾಡೋಕ್ಕಾಗ್ತದ? 40 ವರ್ಷ, 45 ವರ್ಷ, 50 ವರ್ಷ ರಾಜಕಾರಣ ಮಾಡ್ಕೊಡ್ತಾರೆ. ಇದ್ದಾರೆ ಏಕಾಏಕಿ ಡ್ರಾಪ್ ಮಾಡಿಬಿಟ್ಟು ಐ ಡೋಂಟ್ ನೋ ದಿ ಸ್ಟ್ರಾಟಜಿ ಆಫ್ ಸೊ ಅಂತ ಒಂದು ವೀಕ್ ಸ್ಟ್ರಾಟಜಿ ಅವರು ಮಾಡಿದ್ದಾರೆ. ಗೊಂದಲದ ಗೂಡು. ನಾನು ಬೇರೆಯವ್ರ ಹೆಸರ ಹೇಳಕ್ಕೆ ಹೋಗಲ್ಲ. ನಾವು ಎಲ್ಲ ನಿಷ್ಠಾವಂತ ಹೊಸ ಮುಖಕ್ಕೆ ಮುಂದಕ್ಕೆ ನೆಕ್ಸ್ಟ್ 35-40 ಇಯರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಉದ್ಭವ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಯುವಕರಿಗೆ ಹೊಸ ಮುಖಕ್ಕೆ ರಾಜಕೀಯದ ಒಂದು ದೊಡ್ಡ ಫೌಂಡೇಶನ್ ಇರುವಂಥ ಅಭ್ಯರ್ಥಿಗಳಿಗೆ ನಾವು ಕೊಟ್ಟಿದ್ದೀವಿ. ಸರ್, ಗೊಂದಲದ ನಡುವೆನೂ ಕೂಡ ರಾಮನಗರದಿಂದನೇ ಚನ್ನಪಟ್ಟಣದಿಂದ ರೋಡ್ ಶೋ ಮಾಡೋಕ್ಕೆ ಮುಂದಾಗ್ತಾ ಇರೋದು ಮಾಡಿ ಅವ್ರು ತಪ್ಪಿಸಿ ಅವ್ರು ಯಾಕೆ ಮಾಡಿದ್ದಾರೆ? ವೈ ದೇ ಹ್ಯಾವ್ ಸೆಲೆಕ್ಟೆಡ್ ಚನ್ನಪಟ್ಟಣ ಅಂದರೆ ಅಲ್ಲಿ JDS ಬಿ ಜೆ ಪಿ ಒಂದಾಗಿದೆ. ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಎಲ್ಲೆಲ್ಲಿ ಅಲ್ಲಿ ವರ್ಕರ್ಸ್, ಅಲ್ಲಿ ಬಿ ಜೆ ಪಿ ವರ್ಕರ್ಸು JDS ಅವರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಬಿಟ್ಟು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಒಂದಾಗ್ತಾ ಇಲ್ಲ. ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಈಗ ಅಲ್ಲಿ ಹೇಳಿದ್ದಾರೆ, ನೆಕ್ಸ್ಟ್ ಇನ್ನೊಬ್ಬರು ಲೋಕಲ್ ರೆಡಿ ಮಾಡಿದ್ದಾರೆ. ಅವನಿಗೆ ಪಾಪ ಅವ್ನು ಕನಸು ಕಾಣ್ತಾ ಇದ್ದ, ಯಾರು? ಯೋಗೇಶ್. ಎಲ್ಲ ಇನ್ನು ಯೋಗೇಶ್ಗೆ ಅನುಭವ ಇಲ್ಲ. ಯೋಗೇಶ್ ಏನಾಗ್ತಾರೆ, ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ. ಪಾಪ ಜನತಾದಳ ಕಾರ್ಯಕರ್ತರು ಪಾಪ ಅವರು ಕೂಡ ಅತಂತ್ರ ಸ್ಥಿತಿಯಲ್ಲಿ ಪಾಪ ಅವರು. ನಾನು ಹೇಳೋದಿಷ್ಟೇ, ಅಲ್ಲಿ ಕಾರ್ಯಕರ್ತರಿಗೆ ಡಿ ಕೆ ಸುರೇಶ್ ಏನು ಅನ್ನೋದು, ಶಿವಕುಮಾರ್ ಏನು ಅನ್ನೋದು. ಸೊ ಅಮಿತ್ ಶಾ ಬಂದಾಗ ಒಂದು ದೊಡ್ಡ ಬಲ ಪ್ರದರ್ಶನ, ಒಂದು ಯೂನಿಟಿ ಮಾಡೋಕ್ಕೆ ಸಾಧ್ಯ. ವರ್ಕರ್ಸ್ ಮೀಟಿಂಗ್ ಯಾಕೆ ಇಬ್ಬರು ಸರಿ ಜೊತೆಗೆ ಮಾಡಲಿಲ್ಲ? ಇಬ್ಬರು ಸರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡ್ಬೋದಾಗಿತ್ತಲ್ಲ ಜನತಾದಳ. ಇವರಿಬ್ಬರು ಒಂದಾಗೋದ ತಕ್ಷಣ ಒಂದಾಗ್ತಾರ? ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿವೆ ಆಗ್ತಾಯಿದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂಥ ರೀತಿ. ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಬಿಟ್ಟೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚನ್ನರಾಜಸ್ವಾಮಿ ಮನೆ ಹೋಗ್ತಾರೆ, ಹೋಗ್ಬೇಡ ಅಂತೇಳಿ. ನಾನು ಹೋಗಪ್ಪ ಹುಡುಗಕ್ಕೆ ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತ ಭಾಳ ಸಂತೋಷ. ಇಷ್ಟು ಪರಿವರ್ತನೆ ಆಗಿದ್ದಾರೆ ಅಂತಂದರೆ, ಯಾರು ಸರ್ಕಾರನ ತೆಗೆದ್ರು, ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು, ಯಾರು ಕುಮಾರಸ್ವಾಮಿ ತೆಗೆದ್ರು, ಯಾರು ಯಡಿಯೂರಪ್ಪನವ್ರು ತೆಗೆದ್ರು, ಯಾರು ಅಶೋಕ್ ತೆಗೆದ್ರು, ಯಾರು ಅಶೋಕ್ ತಾಯಣ್ ತೆಗೆದ್ರು, ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು.